ಹಾಯ್ ಫ್ರೆಂಡ್ಸ್, ನೀವು ಫೋನಲ್ಲಿ ಏನಾದರೂ ಕೆಲಸ ಮಾಡುವಾಗ ಒಂದೇ ಸಾರಿ ಎರಡು ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ವಾ? ಹಾಗಾದರೆ ಈಗ ನಾನು ನಿಮಗೆ ಒಂದೇ ಸಾರಿ ಎರಡು ಅಪ್ಲಿಕೇಶನ್ನ ಹೇಗೆ ಓಪನ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಫೋನ್ಗಳಲ್ಲಿ ಮಲ್ಟಿ ವಿಂಡೋ ಅಂತ ಇರುತ್ತೆ, ಕೆಲವೊಂದು ಫೋನ್ಗಳಲ್ಲಿ ಇರಲ್ಲ. ಆವಾಗ ನೀವು ಸ್ಪ್ಲಿಟ್ಟನ್ನು ಯೂಸ್ ಮಾಡೋಕ್ಕೆ ಹೋಗ್ತೀರಾ, ಸ್ಕ್ರೀನ್ ಸ್ಪ್ಲಿಟ್ ಅಂತ, ಅದು ಓಪನ್ ಆಗಲ್ಲ. ಅವಾಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ಯಾವ ಎರಡು ಅಪ್ಲಿಕೇಶನ್ನ ಒಂದೇ ಸಾರಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದರಲ್ಲಿ ಒಂದು ಆ್ಯಪನ್ನು ಮೊದಲು ಓಪನ್ ಮಾಡಬೇಕು. ನಾನು ಈಗ ತೋರಿಸ್ತಾ ಇರೋದು ನೋಟ್ಸ್ ಅಂತ ಓಪನ್ ಮಾಡಿದ್ದೀನಿ. ನಂತರ ಈ ಫ್ಲೋಟಿಂಗ್ ವಿಂಡೋಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಅದು ಈ ಥರ ಹೋಗಿ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಇನ್ನೊಂದು ಆ್ಯಪ್ ಯಾವುದು ಬೇಕು, ನಾನು ಈಗ ಇನ್ಶಾಟ್ ಅನ್ನು ಓಪನ್ ಮಾಡಿದ್ದೀನಿ. ಈಗ ನೋಡಿ ಓಪನ್ ಆಯಿತು. ಈಗ ನೀವು ಬೇಕಾದರೆ ಏನಾದರೂ ಕೆಲಸ ಮಾಡ್ಕೋಬೋದು. ಈಗ ಅದೇ ರೀತಿ ನೋಡಿ ಮೇಲ್ಗಡೆ ಚಿಕ್ಕದಾಗಿ ನೋಟ್ಸ್ ಅಂತ ಇದೆ. ಈಗ ಮತ್ತೆ ಕೈನ್ ಮಾಸ್ಟರ್ನ ಓಪನ್ ಮಾಡಿದ್ದೀನಿ. ಆಯಿತು, ಓಪನ್ ಆಯಿತು ನೋಡಿ. ಇದೇ ರೀತಿ ನೀವು ಸಹ ಮಲ್ಟಿ ವಿಂಡೋ ಅಥವಾ ಸ್ಕ್ರೀನ್ ಸ್ಪ್ಲಿಟ್ ಆಗದೇ ಇದ್ದರೆ ಈ ಥರ ಫ್ಲೋಟಿಂಗ್ ವಿಂಡೋಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಿಕೊಂಡು ಒಂದೇ ಸಾರಿ ಎರಡು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.